ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವೆರಿಚಿಂದ ಇವತ್ತು ಒಂದು ಜವಾರಿ ಡಬ್ಬುಕಾಯಿ ಅಂದರೆ ಖಾರ ಡಬ್ಬುಕಾಯಿ ಪಲ್ಯ ಅದರ ರೆಸಿಪಿ ಎನಗಾಯಿ ತೊಗೊಂಬಂದನು. ಆಲ್ರೆಡಿ ಈಗ ಅದನ್ನು ಹೋಳು ಹೆಂಚೆ ಪಲ್ಯ ಮಾಡೋದು ಹಾಕಿದನು. ಇದನ್ನು ಎನಗಾಯಿ ಮಾಡೋದು ನನಗೆ ಅದೊಂದು ಸ್ವಲ್ಪ ಮರ್ತಿದ್ನಿ. ನನ್ನ ಫ್ರೆಂಡ್ ನಿನ್ನೆ ಮೆಸೇಜ್ ಮಾಡಿ ಖಾರ ಡಬ್ಬುಕಾಯಿ ಎನಗಾಯಿ ಮಾಡಿದ್ದ ರೆಸಿಪಿ ಕಳಿಸು ಅಂತ ಕಾಸು ಮೆಸೇಜ್ ಮಾಡಿದ್ಲು. ಆದರೆ ನಂಗೆ ಅದು ತೆಗೆದು ನೋಡಿದ್ನಿ, ಅದನ್ನು ವಿಡಿಯೋನ ಮಾಡೇ ಹಾಕಿರ್ಕಿಲ್ಲ. ಅದಕ್ಕೋಸ್ಕರ ಈಗ ಮನೆಯಲ್ಲಿ ಈಗಂತೂ ಖಾರ ಡಬ್ಬುಕಾಯಿ ಸೀಸನ, ಅವು ಮನೇಲಿ ಇದ್ದಿದ್ದರಿಂದ ಇವನ್ನ ಮಾಡಿ ಕಾಸ ನಾನು ನಿಮ್ಮೊಂದಿಗೆ ವಿಡಿಯೋ ಹಂಚ್ಕೊಂಡನು. ಈ ಥರ ನೀವು ಖಾರ ಡಬ್ಬುಕಾಯಿ ಪಲ್ಯ ಮನೇಲಿ ಮಾಡ್ಕೊರಿ, ಸೂಪರಾಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಡಬ್ಬುಕಾಯಿ ಇದ್ದು ಒಂದು ಅರ್ಧ kg ಅಷ್ಟು ಅದಾವ. ಅವನ್ನೆಲ್ಲ ತೆಗೆದಿಟ್ಕೊಂಡು ಇದಕ್ಕೆ ಒಗ್ಗರಣೆ ಸಾಸಿವೆ ಜೀರಿಗೆ, ಒಂದು ಚಮಚೆ ಗರಂ ಮಸಾಲ, ಅರಿಶಿನ, ಒಂದು ಸ್ವಲ್ಪ ಹುಣಸೆ ಎಣ್ಣೆ ಹಾಕಿನಿ, ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ, ಒಂದು ಸ್ವಲ್ಪ ಹೆಚ್ಚಿಗೆ ಉಳ್ಳಾಗಡ್ಡಿ ಬೇಕು. ಮತ್ತು ಇದಕ್ಕೆ ನಾ ಎಣ್ಗಾಯಿ ಮಾಡುವಾಗ ಯಾವುದೋ ಒಂದು ಎಣ್ಗಾಯಿ ಮಾಡ್ರು ನೀವು ನೋಡೇ ಇರ್ತೀರಿ. ಕೊಬ್ಬರಿ, ಶೇಂಗಾ ಕಾಳು, ಬಿಳಿ ಎಳ್ಳ, ಜೀರಿಗೆ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನು. ಬಿಳಿ ಒಂದು ಸ್ವಲ್ಪ ಇದ್ದದಕ್ಕೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡನು. ಈ ರೀತಿ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವನು ನೋಡ್ರಿ, ಇಲ್ಲಿ ಖಾರ ಡಬ್ಬುಕಾಯಿ ಹಂಚೋದ ಒಂದು ಮಹಾ ಸಾಹಸ ಅನ್ಬೇಕು. ಅಂದ್ರೆ ಖಾರ ಭಾಳ ಇರ್ತಾವ, ಕೈ ಉರಿತಾವು. ನಾನು ಪಲ್ಯ ಮಾಡುವಾಗ ಇಡೀ ಕಾಯನ ಅವಾಗೂ ಹೇಳಿದ್ನಿ, ಭಾಳ ಕೈ ಉರಿತಾವ ಅನ್ನೋ ಸಂಬಂಧ ನಾವು ಇಡೀ ಕಾಯ ಹುರಿತೇನಂತೇಳಿ. ಇದು ಎನಗಾಯಿ ಮಾಡತ್ತಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಮೊದಲೇನು ತುಂಬ ತೆಗೆದು ಕಾಸ ಈ ರೀತಿ ನಾವು ಸ್ಟಫ್ ಡಬ್ಬುಕಾಯಿ ಮಾಡ್ತೀವಲ್ಲ ಆ ಟೈಪ್ ಹೆಂಚ್ಕೋಬೇಕು. ಇವನ್ನ ಒಂದು ಸ್ವಲ್ಪ ಕೈ ಉರಿತಾವೆ ಇದಕ್ಕೆ, ಮತ್ತು ಪಲ್ಯ ಮಾತ್ರ ಭಾಳ ರುಚಿ ಆಗ್ತೈತಿ. ಮತ್ತು ನಮಗೆ ಹಂಗೆ ಬೇಡಪ್ಪ, ಹಿಂಗೆ ಎಣಗಾಯಿ ಟೈಪ ಬೇಕಂದ್ರೆ ಹಿಂಗೆ ಹೆಂಚ್ಕೊಂಡು ಇದ್ರೊಳಗೆಲ್ಲ ಬೀಜ ತೆಗಿಬೇಕು. ಹಿಂಗೆ ತೆಗೆದ್ರೆ ಒಂದು ಸ್ವಲ್ಪ ಬೀಜ ಉಳಿತಾವೆ ಅದ್ರೊಳಗೆ. ಅದಕ್ಕೆ ನಾನು ಆ ರೀತಿ ಕಟ್ ಮಾಡಿ ಮೇಲ್ಗಡೆದು ಅದನ್ನು ಸ್ಟಫ್ ಮಾಡೋ ಟೈಪ್ ತೆಗೆದನು. ಇದನ್ನು ಹಿಂಗೂ ನಿಮ್ಗೊಂದು ಹೆಂಚು ತೋರಿಸಿದೆ ನೋಡ್ರಿಲ್ಲೇ. ಈ ರೀತಿ ಎಲ್ಲ ಬೀಜ ಒಳಗೆ ತಗೊಂಡು ಕಾಸ ಅವನ್ನ ತೆಗೆದಿಟ್ಕೋಬೇಕು. ಈ ರೀತಿ ನೋಡ್ರಿ, ಎಲ್ಲ ಬೀಜ ತುಂಬ ತೆಗೆದಿಟ್ಕೊಂಡಿದ್ನಿ. ಅವನು ತೆಗೆದು ಕಾಸ ಒಂದು ಸ್ವಲ್ಪ ಇಟ್ಕೊಂಡು ಕಡಾಯಿಗೆ ಮೊದಲಿಗೆ ಕೊಬ್ಬರಿ ಮತ್ತು ಶೇಂಗಾ ಕಾಳು ಹುರ್ಕೋಬೇಕು. ಒಂದು ಕಡಾಯಿದೊಳಗೆ ಮಾಡ್ತಾನೆ ನಾನು, 2-3 ಕಡಾಯಿ ಏನು ಮಾಡೋಂಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೆ ಅಂದ್ರೆ ಪಲ್ಯ ಚಲೋ ಆಗ್ತೈತೆ ಅಂತೇಳಿ ಅವ್ನು ಹೆಂಚು ತೆಗೆದಿಟ್ಟು ಶೇಂಗಾ ಕಾಳು ಕೊಬ್ಬರಿ ಹುರಿದಕ್ಕೆ ಆಮೇಲೆ ಅವ್ನು ತೆಗೆದು ಅಂದ್ರೆ ಅವು ದಪ್ಪ ಇರ್ತಾವಲ್ಲ, ಇದು ಪೂರ ಸಣ್ಣ ಆಗ್ತೈತೆ ಅನ್ನೋ ಸಂಬಂಧ ಅವನು ಮೊದಲು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಮತ್ತು ಬಿಳಿ ಎಳ್ಳ ಜೀರಿಗೆ ಅವ್ನು ಪುಡಿ ಮಾಡಿ ಅದ ಕಡಾಯಿದೊಳಗನ ನಾ ಡಬ್ಬುಕಾಯಿ ಹುರ್ಕೊಂಡು ನೋಡ್ರಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ. ಮತ್ತು ಈ ಡಬ್ಬುಕಾಯಿ ಮಾತ್ರ ನೀವು ಮ್ಯಾಲೆ ಪ್ಲೇಟ್ ಮುಚ್ಚ ಹುರಿಬೇಕು. ಹುರಿಯುವಾಗ ಒಂದು ಸ್ವಲ್ಪ ಎಡ್ಸುವಾಗ ಅಷ್ಟೇ ತೆಗಿಬೇಕು, ಆಮೇಲೆ ಪ್ಲೇಟ್ ಮುಚ್ಚಿಬಿಡ್ಬೇಕು. ಇಲ್ದ್ರ ಮನೆಯೆಲ್ಲ ಕಾಟ್ ಹಿಡಿತೈತಿ. ನೀವು ಇಡೀ ಕಾಯಿ ಹುರಿದ್ರೆ ಕಾಟ್ ಬರೋಂಗಿಲ್ಲ, ಈ ರೀತಿ ಹೆಂಚು ಹುರಿದ್ರೆ ಒಂದು ಸ್ವಲ್ಪ ಮನ್ಯಾಗ ಕಾಟ್ ಬರ್ತೈತಿ. ಅದ್ರ ಸಂಬಂಧ ಇದನ್ನು ಪ್ಲೇಟ್ ಮುಚ್ಚ ಹುರಿದ ಕಾಸ ಒಂದು ಸ್ವಲ್ಪ ಆರಾಕ್ ಬಿಡಬೇಕು. ಇಲ್ಲಿ ನೋಡ್ರಿ, ಕಡಾಯಿದೊಳಗೆ ಮುಚ್ಚಿ ಬಿಟ್ಟಿದ್ನಿ ನಾನು. ಅವು ಆರಿದ್ದಿಂದ ಒಂದು ತಟ್ಟೆ ಒಳಗೆ ತೆಗೆದಿಟ್ಕೊನಿ. ಅಂದ್ರೆ ಇವನ್ನ ಎಷ್ಟು ಹುರಿತಾವಲ್ಲ ಅಷ್ಟು ರುಚಿನೂ ಆಗ್ತೈತಿ, ಮತ್ತೊಂದು ಸ್ವಲ್ಪ ಖಾರದ ಕ್ವಾಂಟಿಟಿ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರ ಈ ರೀತಿ ಮಾಡೀನಿ. ಮತ್ತು ಅದ ಕಡಾಯಿಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವ ಹಾಕಿ ಭಾಳಷ್ಟು ಏನು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹಿಂಗೆ ಅರಿಶಿನ ಎಲ್ಲ ಒಗ್ಗರಣೆ ಹಾಕಿ ಅವನ್ನ ತೆಗೆದಿಟ್ಕೋಬೇಕು. ಒಂದು ಸ್ವಲ್ಪ ಅದ್ರೊಳಗನ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿನೂ ಹಾಕಿದ್ನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಹಾಕಿರಾತಂತೆ ಕಾಸ ತೆಗೆದಿಟ್ನಿ. ನಾನು ಯಾವಾಗಿದ್ದರೂ ಯಾವುದೋ ಒಂದು ಎನಗಾಯಿಗೆ 80% ಅಷ್ಟೇ ಉಳ್ಳಾಗಡ್ಡಿ ಹುರಿತಾನೆ, ನಿಮಗೆ ಗೊತ್ತಿದ್ದೇ ಇರ್ತೈತಿ. ಅದಕ್ಕೋಸ್ಕರ ಅದನ್ನು ಹುರಿದು ಅದ್ರೊಳಗೊಂದು 2 ಚಮಚೆ ಗರಂ ಮಸಾಲೆ ಹಾಕಿ ಅದನ್ನು ಆರಾಕ್ ಬಿಟ್ಟಿದ್ನಿ. ಆಮೇಲೆ ಇದನ್ನೇನು ಪೌಡ್ರ್ ಮಾಡಿ ಇಟ್ಕೊಂಡಲ್ಲ ಜಾರಿಗೆ, ಅದನ್ನ ಒಂದು ಡಬ್ಬಿ ಒಳಗೆ ತೆಗೆದು ಇಟ್ಕೊಂಡ್ರೆ ಪ್ರತಿಯೊಂದು ಯಾವುದೋ ಒಂದು ಎನಗಾಯಿಗಾದರೂ ಬರ್ತೈತಿ. ಅದನ್ನ ಎನಗಾಯಿ ಪೌಡ್ರ್ ಮಾಡಿ ತೆಗೆದು ಇಟ್ಕೊಂಡು ಇದನ್ನು ಪೇಸ್ಟ್ ಇರ್ತೈತಲ್ಲ, ಇದಕ್ಕೆ ಖಾರ ಹಾಕಬಾರ್ದು, ಯಾಕಂದರೆ ಇದು ಮೇನ್ ಖಾರ ಡಬ್ಬುಕಾಯಿ. ಮತ್ತು ಯಾರಾದರೂ ಮರ್ದು ಕೆಂಪು ಖಾರ ಹಾಕಿಟ್ಟಿರಿ ನೀವು. ಉಳ್ಳಾಗಡ್ಡಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಅದನ್ನು ಈ ಸಲ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಕೊಬ್ಬರಿ ಪುಡಿ ಬಿಳಿ ಎಳ್ಳ ಶೇಂಗಾ ಕಾಳು ಮಾಡಿರ್ತೀವಲ್ಲ ಅದನ್ನು ಒಂದು 4 ಚಮಚೆ ಹಾಕಬೇಕು. ಮೇನ್ ಟೇಸ್ಟ್ ಕೊಡೋದನ್ನು ಗುರೆಳ್ಳು ಪುಡಿ ಇದು ಕೊಬ್ಬರಿ ಪುಡಿ ಏನು ಮಾಡಿರ್ತೀವಲ್ಲ ಅದನ್ನು ಕೊಡೋದು ಟೇಸ್ಟ. ಸಾಲ್ಟ ಅದ್ರೊಳಗೆ ಹಾಕೋದು ನಾನು ಮರ್ತಿದ್ನಿ ರುಬ್ಬುವಾಗ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ನೋಡ್ರಿ ಜಿಗುಟಾಗ ಬಂದ್ರೆ ನಮಗೆ ಪೇಸ್ಟ್ ಚಲೋ ಆಗೈತಿ ಎನಗಾಯಿ ತುಂಬೋದು ಅಂತೇಳಿ ಕಾಸ ಅನ್ನೋದು. ಈಗ ನೋಡ್ರಿ, ಇದನ್ನೆಲ್ಲ ನಾನು ಹುರಿದು ತೆಗೆದಿಟ್ಟಿದ್ನೆಲ್ಲ ಇವು ಆರಿದ್ದು. ಈ ರೀತಿಯಾಗಿ ಇವನೇನು ತುಂಬೋದೇನು ಭಾಳ ಇರೋಂಗಿಲ್ಲ.
ಪಟ್ ಪಟ್ ಆಗ್ತೈತಿ. ಮೇಲ್ಗಡೆ ಹಿಂಗೆ ಒಂದು ಸ್ವಲ್ಪ ಹಾಕಿ ಕಾಸ ಇವೇನು ತುಂಬಿದ ಹೆಂಚಿದ್ದಿರ್ತೈತಲ್ಲ ಇದನ್ನು ಈ ರೀತಿ ನಡಕ್ಕೆ ಸ್ಟಫಿಂಗ್ ಹಾಕಿ ಮೇಲ್ಗಡೆ ಮುಚ್ಚೋದು. ಹಿಂಗೆ ಇವನ್ನೆಲ್ಲ ಹಾಕಿ ಕಾಸ ನೀವು ಒಂದು ಸ್ವಲ್ಪ ಹುಂಚಿಯನ್ನು ನೆನೆ ಹಾಕಿರ್ತವಲ್ಲ ಅದನ್ನು ರಸ ಇವಾಗ ಹಾಕಬೇಕು. ನೀವು ಆಮೇಲೆ ಅದ್ರೊಳಗೆ ಹಾಕಿದ್ರೆ ಎಲ್ಲ ಪೇಸ್ಟ್ ಎಲ್ಲ ತೆಳ್ಳಗೆ ಆಕೈತಿ. ಅದಕ್ಕೋಸ್ಕರ ಹುಂಚಿಯನ್ನು ಬೆಲ್ಲ ಎಲ್ಲ ಹಾಕಿ ಒಂದು 2 ಕುದಿಸ್ನಿ ಒಂದು ಸ್ವಲ್ಪ ರಸ ಮಾಡಿ ಈ ರೀತಿ ನೀವು ಎಣ್ಗಾಯಿ ಮಾಡಿ ಇಟ್ಕೊಂಡ್ರಂದ್ರೆ ಫ್ರಿಜ್ ಒಳಗೆ ಒಂದು ವಾರದ ಮಟ್ಟ ಚಲೋ ಇರ್ತೈತಿ. ನೀವು ಬೇಕಾದಂಗೆ ತಿನ್ಬೋದು. ಕಡಿಕಾದ್ರೆ ಒಂದು 4 ದಿವಸ ಇರ್ತೈತಿ. ಮತ್ತು ಖಾರ ಡಬ್ಬಕಾಯಿ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ದಾಲ್ ಅಂದ್ರೆ ಸಪ್ಪನ ಬೇಳೆ ಅಂತೀವಿ ನಾವು. ಅಂದ್ರೆ ತೊಗರಿ ಬೇಳೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಕುದಿಸಿಕೊಂಡಿನಿ. ಅದಕ್ಕೊಂದು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಿಂಗ ಅರಿಶಿನ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ತೊಗರಿ ಬೇಳೆನ ರುಚಿ ಇರ್ತೈತಿ. ಮತ್ತು ಹುಂಚೆಹಣ್ಣಿನ ರಸನೂ ಇತ್ತು. ಅದಕ್ಕೊಂಚೂರ ಹುಂಚೆಹಣ್ಣು ಬೆಲ್ಲ ಹಾಕಿ ಒಂದು ಸ್ವಲ್ಪ ಅಡಿಯಾಕೋ ಸಕ್ಕರೆ ಹಾಕಿದ್ರೆ ಸಪ್ಪನ ಬೇಳೆ ಅಂದ್ರೆ ನಾವು ನೀವೆಲ್ಲ ಡಾಲ್ ಅಂತೀರಿ, ನಾವೆಲ್ಲ ಸಪ್ಪನ ಬೇಳೆ ಅಂತೇವು. ಖಾರ ಡಬ್ಬಕಾಯಿ ಪಲ್ಯ ಸಪ್ಪನ ಬೇಳೆ ಈ ರೀತಿ ಇದು ಬೆಸ್ಟ್ ಕಾಂಬಿನೇಷನ. ಭಾಳ ಖಾರ ಇಷ್ಟಪಡೋರು ನೀವು ಒಂದು ಸ್ವಲ್ಪ ಅದ್ರೊಳಗೆ ಮೆಣಸಿನ್ಕಾಯಿ ಬೀಜ ಇಟ್ಕೋರಿ. ಏನು ಖಾರ ಡಬ್ಬಕಾಯಿ ಇರ್ತಾವಲ್ಲ ಅವ್ನು ಹೆಂಚುವಾಗ ಒಂದು ಸ್ವಲ್ಪ ಬೀಜ ಇಟ್ಕೊಂಡ್ರೆ ಅಂದ್ರೆ ನಡಿತೈತಿ. ಈ ರೀತಿಯಾಗಿ ಇವನ್ನೆಲ್ಲ ಮಾಡ್ಕೊಂಡು ಇದ್ರ ಜೋಡಿ ಅಂತೂ ಬಿಸಿ ರೊಟ್ಟಿ ಜೋಳದ ರೊಟ್ಟಿನ ಮಾಡಬೇಕು. ಚಪಾತಿ ಜೋಡಿನೂ ಟೇಸ್ಟ್ ಆಗ್ತೈತಿ. ಆದರೂ ಒಂದು ಸ್ವಲ್ಪ ಜೋಳದ ಜೋಡಿ ನಾವು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಮೇನ್ ನಮಗೆ ಮುಂದೆ ಇರ್ತೈತಿ. ಅದಕ್ಕೋಸ್ಕರ ನಾವು ಜೋಳದ ರೊಟ್ಟಿನ ಮಾಡಿರ್ತೇವೆ ಪ್ರತಿ ದಿವಸ. ಜೋಳದ ರೊಟ್ಟಿ ಜೋಡಿ ನೀವು ಡಬ್ಬಕಾಯಿ ಎಣ್ಗಾಯಿ ಖಾರದ ಪಲ್ಯ ಮತ್ತು ಬ್ಯಾಳಿ ತಿಂದು ನೋಡ್ರಿ, ಇಷ್ಟು ಟೇಸ್ಟಾಗಿರ್ತೈತಲ್ಲ ಸೂಪರಾಗಿರ್ತೈತಿ. ರೊಟ್ಟಿ ಮಾಡೋ ರೆಸಿಪಿ ಅಂತೂ ಆಲ್ರೆಡಿ ನಾ ಎಲ್ಲರಿಗೂ ಹೇಳೇ ಇರ್ತಾನು. ಜೋಳದ ಹಿಟ್ಟಿಂದ ಜಿಗಟ್ ಹಾಕ್ಕೊಂಡು ನಾವು ಎಷ್ಟು ಚಂದ ಹಿಟ್ಟು ನಾತ್ತಲ್ಲ ಅಷ್ಟು ರೊಟ್ಟಿ ಮೆತ್ತಗನ ಹಾಕವು ಚಲೋ ಹಾಕವು. ಇಲ್ಲಿ ನೋಡ್ರಿ ನಾ ಜೋಳದ ರೊಟ್ಟಿ ಹಿಟ್ಟು ಯಾವಾಗಿದ್ದರೂ ಇದೇ ರೀತಿ ನಾತನು. ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋದಾಗ ನೋಡೇ ಇರ್ತೀರಿ ನೀವು. ಹಿಟ್ಟು ಎಷ್ಟು ಚಲೋ ನಾತಲ್ಲ ಅಷ್ಟು ರೊಟ್ಟಿ ಚಲೋ ಆಗ್ತಾವಂತೆ ಕಾಸ. ಈ ರೀತಿಯಾಗಿ ಸಾಫ್ಟಾಗಿ ಬುರು ಉಬ್ಬುವಂಥ ರೊಟ್ಟಿ ಮಾಡಿದ್ನಿ. ಇವತ್ತಿನ ಮೆನುದೊಳಗೆ ನಮ್ಮದು ಜೋಳದ ರೊಟ್ಟಿ ಆಗಿತ್ತು. ಜೋಳದ ರೊಟ್ಟಿ ಮತ್ತು ಒಂದು ಸ್ವಲ್ಪ ವೈಟ್ ರೈಸ, ಆಮೇಲೆ ಖಾರ ಡಬ್ಬಕಾಯಿ ಪಲ್ಯ ಮತ್ತು ಸಪ್ಪನ ಬ್ಯಾಳಿ ತೊಗರಿ ಬೇಳೆದು ಡಾಲ್ ಅಂತಿರಲ್ಲ ನೀವು ಸಪ್ಪನ ಬ್ಯಾಳಿ ಮತ್ತು ಒಂದು ಸ್ವಲ್ಪ ಟೊಮೆಟೊಕಾಯಿ ಚಟ್ನಿ ಮಾಡಿದ್ನಿ. ನಾನು ಟೊಮೆಟೊಕಾಯಿ ಇದ್ದು ನಮ್ಮ ಮನೆಯಲ್ಲಿ ಅದರದ್ದು ಒಂದು ಸ್ವಲ್ಪ ಚಟ್ನಿ ಮಾಡಿದ್ನಿ ಮತ್ತು ಕೆನೆ ಮೊಸರ. ಈ ರೀತಿಯಾಗಿ ಇವತ್ತಿನ ಮೆನು ಆಗಿತ್ತು. ನನ್ನ ಈ ಡಬ್ಬಕಾಯಿ ಪಲ್ಯ ನಿಮಗೆಲ್ಲರಿಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ಮೆಸೇಜ್ ಮೂಲಕ ನನಗೆ ತಿಳಿಸ್ರಿ ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಬಂತಂತೆ ಕಸ. ಇವಾಗಂತೂ ಇದು ಸೀಸನ್ ಐತಿ, ಮತ್ತು ಇದು ಸಿಗಂಗಿಲ್ಲ, ಮತ್ತು 1 ವರ್ಷದ ಮಟ್ಟ ಕಾಯಬೇಕು ಖಾರ ಡಬ್ಬಕಾಯಿ ಪಲ್ಯ ಸಂಬಂಧ. ಅದಕ್ಕೋಸ್ಕರ ಈಗ ನೀವೆಲ್ಲರೂ ಮಾಡ್ಕೊರಿ. ಹೋಳು ಪಲ್ಯನೂ ಮಾಡಿದನು, ಖಾರ ಡಬ್ಬಕಾಯಿ ಎಣ್ಗಾಯಿ ಮಾಡಿ ತೋರಿಸಿದನು. ಈ ಸಲ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಎಲ್ಲರೂ ಇಷ್ಟ ಆಗತ್ತಾವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಾತೀರಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡೋದಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.